ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಜನಸೇನಾ ಪಾರ್ಟಿ ಸಾಧಕರ ಸಮಾವೇಶ ಕಾರ್ಯಕ್ರಮ ಚಿಂತಾಮಣಿ. ಕರ್ನಾಟಕದಲ್ಲಿ ಜನಸೇನಾ ಪಾರ್ಟಿ ಪ್ರಾರಂಭ ಮಾಡಲು ಪವನ್ ಕಲ್ಯಾಣ್ ರವರು ಸೂಚಿಸಿರುವುದರಿಂದ ಜನಸೇನಾ ಪಾರ್ಟಿ ಕರ್ನಾಟಕ ಕಾರ್ಯಕರ್ತರ ಸಮಾವೇಶ. ಈ ಒಂದು ಕಾರ್ಯಕರ್ತರ ಸಮಾವೇಶಕ್ಕೆ ರಾಜ್ಯಾಧ್ಯಕ್ಷ ಮುರಳೀಗೌಡರವರು ಮಾತನಾಡುತ್ತಾ, ಈ ಸಭೆಯಲ್ಲಿ ಸೇರಿರುವ ಎಲ್ಲ ಕಾರ್ಯಕರ್ತರು ಜನಸೇನಾ ಸಿಪಾಯಿಗಳಾಗಿ ಕೆಲಸ ಮಾಡಬೇಕಾಗಿದೆ. ನಾವು ಚಿತ್ರದುರ್ಗದಲ್ಲಿ ಸಭೆ ಮಾಡಿ ಯಶಸ್ವಿ ಕಂಡು ಈಗ ಗಡಿ ಭಾಗದ ಬಯಲು ಸೀಮೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು. ಜನಸೇನಾ ಪಾರ್ಟಿಯ ಧ್ಯೇಯ ಉದ್ದೇಶಗಳನ್ನು ಜನರಿಗೆ ಮುಟ್ಟಿಸಬೇಕು. ಆಂಧ್ರದಲ್ಲಿ ನಮ್ಮ ನಾಯಕ ಪವನ್ ಕಲ್ಯಾಣ್ ರವರು ಮಾಡುತ್ತಿರುವ ಕಾರ್ಯಗಳನ್ನು ಜನರಿಗೆ ತಲುಪಿಸಿ ಕರ್ನಾಟಕದಲ್ಲಿ ಜನಸೇನಾ ಪಾರ್ಟಿ ಅಧಿಕಾರಕ್ಕೆ ತರಲು ಶ್ರಮಿಸಬೇಕಾಗಿ ವಿನಂತಿಸಿದರು. ಈ ಸಮಯದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಯುವತ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ್ ಮಹೇಶ್ರನ್ನು ನಮ್ಮ ಬೆನ್ನೆಲುಬು, ನಮ್ಮ ಯಶಸ್ಸಿಗೆ ಯಾವಾಗಲೂ ಕಾರಣೀಭೂತರು ಎಂದು ಅವರನ್ನು ಸ್ಮರಿಸಿ ಹೊಗಳಿದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ PV ಸುನೀಲ್ ರವರು ಮಾತನಾಡಿ, ಮುಂದಿನ ತಿಂಗಳು ಜೂನ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆಯುವ ಸೇರ್ಪಡೆ ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಜನ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರೆ. ಮಾರ್ಚ್ ತಿಂಗಳಲ್ಲಿ ನಡೆದ ಜನಸೇನಾ ಸದಸ್ಯತ್ವ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿಂತಾಮಣಿ 1,600ಕ್ಕೂ ಹೆಚ್ಚು ಸದಸ್ಯತ್ವ ಪಡೆದಿದೆ. ಕಮ್ಮಿ ಕಾಲಾವಕಾಶದಲ್ಲಿ ಯಾವುದೇ ಪ್ರಚಾರವಿಲ್ಲದೆ ಜನಸೇನಾ ಸದಸ್ಯತ್ವ ಪಡೆದಿದ್ದಾರೆ. ಮುಂದಿನ ಸೇರ್ಪಡೆ ಕಾರ್ಯಕ್ರಮದ ದಿನಕ್ಕಾಗಿ ಜನಸೇನಾ ಕಾರ್ಯಕರ್ತರು ಕಾಯುತ್ತಿದ್ದಾರೆ ಎಂದು ತಿಳಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ 200ಕ್ಕೂ ಹೆಚ್ಚು ಜನಸೈನಿಕರು ಹಾಜರಿದ್ದು, ಸಭೆಯ ಕೊನೆಯಲ್ಲಿ ಜನಸೈನಿಕರು ಪಕ್ಷಕ್ಕಾಗಿ ಶ್ರಮಿಸುತ್ತೇವೆ ಎಂದು ಪ್ರಮಾಣ ವಚನ ಸ್ವೀಕರಿಸಿದರು. ನೆಕ್ಸ್ಟ್ ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ. ಅದು ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾಯಕರು ಅನ್ನೋದು ಯಾರು ಬೇಕಾದ್ರೂ ಬರ್ತಾರೆ. ಮೊದಲು ಕಾರ್ಯಕರ್ತರು ಬರಬೇಕು. ಕಾರ್ಯಕರ್ತರು ನಾಯಕರಿಂದ ಕಾರ್ಯಕರ್ತರಲ್ಲ. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಒಂದು ಅರ್ಥ ಮಾಡ್ಕೋಬೇಕು. ಇದು ಯಾರು ದೊಡ್ಡ ಲೀಡರ್ಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾರ್ಯಕರ್ತರೇ ಮುಂದಿನ ನಾಯಕರು. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವೆಲ್ಲರೂ ಮುಂದೆ ಬರಬೇಕು. ಇವತ್ತು ನಿಮ್ಮ ಊರಲ್ಲಿ ಏನ್ ಪರಿಸ್ಥಿತಿ, ಯಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಯಾರನ್ನ ನಾವು ಸೆಲೆಕ್ಟ್ ಮಾಡಿದ ಅನ್ನೋದು ನಿಮಗ್ ಗೊತ್ತಿರುತ್ತೆ, ನಮಗ್ ಗೊತ್ತಿರಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಏನ್ ನಾವು ಚಿಂತಾಮಣಿಯಲ್ಲಿ ಒಂದು ಜನಸೇನಾ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದೀವೋ ಆ ಕಾರ್ಯಕ್ರಮಕ್ಕೆ ಒಂದೊಂದು ಊರಿಂದ ನಮ್ಮ ಜನಸೇನಾ ಪಕ್ಷದ ಸಿದ್ಧಾಂತಗಳನ್ನ ನಂಬಿ ಒಂದೊಂದು ಊರಿಂದ 50 ಜನ ಬರಬೇಕು. ಆ ಕೆಪಾಸಿಟಿ ಅದನ್ನ ಮಾಡ್ಬೇಕಾದ್ರೆ ನೀವಿದ್ರೇನೆ ಜನಸೇನಾ ಪಕ್ಷ ಇದ್ರೆ ನೀವಲ್ಲ. ಅರ್ಥ ಮಾಡ್ಕೊಳ್ಳೋದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಬಂದವರೆಲ್ಲ ಲೀಡರ್ ಅಂತಾರೆ. ಅದಾಗಬಾರ್ದು. ಪಕ್ಷದಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಜನಸೇನಾ ಪಕ್ಷ ಕಟ್ಟೋದಕ್ಕೆ ಆಗುತ್ತೆ ಕರ್ನಾಟಕದಲ್ಲಿ. ಆದ್ರಿಂದ ಇವತ್ತು ಆಲ್ರೆಡಿ ನಮಗೆ ಗೊತ್ತು ಪವನ್ ಕಲ್ಯಾಣ್ ಅವರು ಏನೇನ್ ಮಾಡ್ತಾ ಇದಾರೆ. ಆಂಧ್ರ ಪ್ರದೇಶದಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಯಾವ ತರ ಕೆಲಸ ಮಾಡ್ತಾ ಇದಾರೆ ಅಂತ ಅವ್ರು ತಗೊಂಡಿರುವಂತ ಎಲ್ಲ ಕೆಲಸಗಳು ನಂಬರ್ 1, ನಂಬರ್ 2 ಪೊಸಿಷನ್ ನಿಂತ್ಕೊಂಡಿದೆ. ಆ ಕೆಲಸ ನಾವು ಕರ್ನಾಟಕದಲ್ಲಿ ಆಗ್ಬೇಕು ಅಂದ್ರೆ ಜನಸೇನಾ ಪಕ್ಷವನ್ನ ಕಟ್ಟುವಂತ ಕೆಲಸ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವಂತ ಎಲ್ಲಾ ಮೆಗಾ ಕುಟುಂಬದ ಅಭಿಮಾನಿಗಳು, ಜನಸೇನಾ ಪಕ್ಷದ ಕಾರ್ಯಕರ್ತರು, ಜನಸೈನಿಕರು ನಾವೆಲ್ಲ ಒಗ್ಗಟ್ಟಾಗಿ ಮಾಡಬೇಕು. ಅದನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಜನಸೇನಾ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡೋಣ. ಅದು ಇನ್ನೊಂದು ಮುಖ್ಯವಾದ ವಿಷಯ ಇರಬೇಕು. ಇದನ್ನ ಕೆಲವರಿಗೆ ಏನೋ ಸ್ವಲ್ಪ ಗೊತ್ತಿಲ್ಲ. ಇವತ್ತಿನ ದಿವಸ ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನಾವು ಎಲ್ಲೇ ಬೇಕಾದ್ರೂ ಸುತ್ತು ಮಾಡಕ್ಕೆ ನಾವು ರೆಡಿ ಇದೀವಿ. ಆದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು ಒಬ್ಬ ವ್ಯಕ್ತಿ ಇದ್ದಾರೆ. ಅದೇ ವ್ಯಕ್ತಿ ಇವತ್ತು ಕರ್ನಾಟಕದ ನೀವೆಲ್ಲೇ ಪಕ್ಷ ಸಂಘಟನೆ ಮಾಡಿ ಏನೇ ಇದ್ರು ನಾನು ನಿಮ್ ಮುಂದೆ ಇದ್ದು ನಿಂತ್ಕೊಳ್ತೀನಿ ಮುಂದೆ ಅಂತ ಹೇಳ್ಕೊಳ್ಳೋ ವ್ಯಕ್ತಿ ಇದೇ ನಮ್ಮ ಚಿಂತಾಮಣಿಯವರು ಅಖಿಲ ಭಾರತ ಚಿರಂಜೀವಿ ಶ್ರೀ ಸತ್ಯನಾರಾಯಣ ಮಹೇಶ್ವರರು. ಅವ್ರಿಗೆಲ್ಲರಿಗೂ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಸಂಘಟನೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಇವತ್ತು ನಾನು ಏನೇ ಕರೆ ಮಾಡಿದಾಗ ಅವ್ರು ನನ್ಗೆ ಹೇಳ್ತಾರೆ, ಮಾತಾಡ್ತಾರೆ, ಮುಂದೆ ನಿನ್ಗೆ ಏನ್ ಅನ್ಸುತ್ತೋ ಅದು ಮಾಡು, ನಾನು ಹಿಂದೆ ನಿಂತ್ಕೊಳ್ತೀನಿ, ನಿಮ್ ಸಪೋರ್ಟ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಇವತ್ತು ದಿವಸ ಹೋಗಿ ನಾವು ಚಿಂತಾಮಣಿಗೆ ಅವ್ರು ಸೀಮಿತ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅವ್ರು ನಾವು ಇಡೀ ನಿಂತ್ಕೊಂಡಿದ್ದಾರೆ. ಅವ್ರ ಧೈರ್ಯದಿಂದಾನೆ ನಾವು ಸಮೇತ ನಮ್ಮ ಅವ್ರ ಧೈರ್ಯ ಮತ್ತೆ ಎಲ್ಲ ಸೇರಿಸಿ ಇವತ್ತು ಜನಸೇನಾ ಪಕ್ಷವನ್ನ ಕರ್ನಾಟಕ ಕಟ್ಟಬೇಕು ಅಂತ ನಾವೆಲ್ಲ ಮುಂದೆ ಬಂದಿರೋದು. ಅದೇ ತರ ನಾವೆಲ್ಲರೂ ಸೇರಿ ಇವತ್ತು ಪವನ್ ಕಲ್ಯಾಣ್ ಅನ್ನೋರಿಗೆ ಕರ್ನಾಟಕದಲ್ಲಿ ಅತಿಯಾದ ಪ್ರೀತಿ. ನೀವು ನೋಡಿರ್ಬೋದು ವಿಡಿಯೋದಲ್ಲಿ ವೈಜಾಗ್ನಲ್ಲಿ ಕನ್ನಡದ ಶಾಲೆಯನ್ನ ಅವರೆಲ್ಲರಿಗೂ ತಗೊಂಡು ಅವ್ರು ಹಾಕೊಳ್ತಾರೆ, ಕರ್ನಾಟಕ ಭಾಷಣ ಇಟ್ಕೊಳ್ತಾರೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮೇಲೆ ಇರುವಂತ ಪ್ರೀತಿ ಆ ಶಾಲು ಆ ಎಲ್ಲರ ಪ್ರೀತಿ ಎಲ್ಲೇ ಕಾಣಿಸಿದ್ರು ಮೊದಲು ಅವ್ರು ಗುರ್ತಾಗುತ್ತೆ ನಮ್ಮ ಕರ್ನಾಟಕ ಶಾಲು. ಜನಸೇನಾ ಶಾಲೆ ಗುರ್ತಾಗ್ತಾ ಇಲ್ಲ ಗೊತ್ತಿಲ್ಲ, ಇದು ಕಾಣಿಸಿದ್ರೆ ಸಾಕು ಎಷ್ಟು ದೇವಕ್ಕೆ ನಮಸ್ಕಾರ ಮಾಡ್ತಾರೆ. ಅದು ಅವ್ರಿಗೆ ಟೈಮ್ ಮನೇಲೆ ನೋಡಿರ್ಬೋದು ವಿಜಯವಾಡದಲ್ಲಿ ನೀರು ಆದಾಗ ಪಕ್ಷ ಕರ್ನಾಟಕದವರು ಹೆಣ್ಣು ನಮ್ಮ ವೀರ ಮಹಿಳೆಗೆ ಒಂದು ಅವಕಾಶ ಮಾಡ್ಕೊಳ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಮಾತಾಡೋರು ಅಲ್ವಾ. ಅದೇ ತರ ಪ್ರತಿಯೊಬ್ಬರು ನೀವು ನಾಯಕರಾಗಿ ಬೆಳಿಬೇಕು. ಇವತ್ತು ಮುರಳೀಗೌಡರು ಒಟ್ಟರೆ ಭಾಷಣ ಮಾಡ್ತಾ ಇದ್ದಾರೆ ಅಂತಲ್ಲ, ನೀವು ಸಮೇತ ಭಾಷಣ ಮಾಡಬೇಕು.
ನಿಮ್ಮ ಕಡೆಯಿಂದ ನಾವು ಜನಕ್ಕೆ ಪಕ್ಷ ಬರ್ಬೇಕಪ್ಪ ಅಂತ ಆಗ್ಬೇಕು. ಆ ತರ ನೀವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು. ಇಲ್ಲಿ ಇನ್ನೊಂದು ಕೆಲವು ನಾನು ಅದನ್ನು ಹೇಳ್ಬಿಡ್ತೀನಿ, ಇಲ್ಲಿ ಗುಂಪುದಾರಿಕೆ ಅನ್ನೋದು ಬೇಡ. ನಾವೆಲ್ಲರೂ ಒಂದೇ, ಜನಸೇನಾ ಸಂಘ ಸಮಸ್ಯೆ ನೆಕ್ಸ್ಟ್. ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ಜನಸೇನಾ ಒಂದು ಕುಟುಂಬ ನಾವು ಅನ್ನೋ ತರ ನಾವೆಲ್ಲರೂ ಕೆಲಸ ಮಾಡ್ಬೇಕು. ಅದನ್ನ ಗಮನದಲ್ಲಿಟ್ಕೊಂಡು ಅತಿ ಶೀಘ್ರದಲ್ಲೇ ನೀವೆಲ್ಲ ಕೈಗೊಳಿಸಿದ್ರೆ ಇನ್ನು 1 ತಿಂಗಳಲ್ಲಿ ಚಿಂತಾಮಣಿಯಲ್ಲಿ ಜನಸೇನಾ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ನಮ್ಮ 4,000 ಹಾಗೂ 4,000 ಇದೇ ಚಿಂತಾಮಣಿಗೆ ಆಗಮಿಸಿ ಮಿನಿಮಮ್ ಒಂದು 5,000 ಜನನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅತಿ ಹೆಚ್ಚು ಜನಸೇನಾ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ನಮ್ಮ ಚಿಂತಾಮಣಿಯಲ್ಲಿ ನೀವೆಲ್ಲರೂ ಕೈಗೊಳಿಸಿ ಹಮ್ಮಿಕೊಳ್ಳಬೇಕಾಗಿ ತಮ್ಮಲ್ಲಿ ನೀವೆಲ್ಲರೂ ಮನವಿ ಮಾಡ್ತಾ ಇದೀವಿ. ನಾವೆಲ್ಲ ಸೇರಿ ಜನಸೇನಾ ಪಕ್ಷ ಕರ್ನಾಟಕ ಕಟ್ಟೋಣ, ಮನೆ ಮೇಲೆ ಜನಸೇನಾ ಪಕ್ಷವನ್ನು ಆರಿಸೋಣ. ಈ ಭ್ರಷ್ಟ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ಜೈ ಕರ್ನಾಟಕ, ಜೈ ಜನಸೇನಾ. ಈ ದಿನ ನಮ್ಮ ಚಿಂತಾಮಣಿಯಲ್ಲಿ ಪ್ರಪ್ರಥಮ ಬಾರಿಗೆ ಜನಸೇನಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮುರಳೀಗೌಡರು ಕರೆ ಮಾಡಿದ್ರು. ಆಯ್ತಪ್ಪ ಮಾಡೋಣ, ಏನಿದೆ ಏನು ಬಗ್ಗೆ ಅಂತ ಕೇಳಿದೆ. ಸರ್ ಈ ರೀತಿ ಮುಂದಿನ ದಿನಗಳಲ್ಲಿ ಜನಸೇನಾ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮ ಇದೆ, ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದರೆ ನಾವು ಮುಂಚಿತವಾಗಿ ಒಂದು ಕಾರ್ಯಕ್ರಮ ಮಾಡಿ ಪೂರ್ವಭಾವಿ ಸಭೆ ಮಾಡಿ ಎಲ್ಲರೂ ಸೇರೋಣ ಅಂದರು. ಈ ಕಾರ್ಯಕ್ರಮಕ್ಕೆ ನಾವು ಮೊಟ್ಟ ಮೊದಲನೇ ಬಾರಿಗೆ ಚಿಂತಾಮಣಿಯಲ್ಲೇ ಮಾಡಬೇಕು ಸೇರ್ಪಡೆ ಕಾರ್ಯಕ್ರಮ. ಒಂದು 5,000 ಜನ ಸೇರಬೇಕು ಅಂತ ಕೇಳಿದ್ರು. 5,000 ಜನ ಸೇರಬೇಕು ಅಂದರೆ ಏಕಕಾಲದಲ್ಲಿ ಇನ್ನೊಂದು ಅಂದರೆ ಪೂರ್ವಭಾವಿ ಸಭೆ ಮಾಡೋಣ, ಅದನ್ನು ನೋಡೋಣ ಸರ್ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡೋಣ ಅಂದರು. ಈಗ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮುಂದಿನ ಅಂದರೆ ಜೂನ್ ತಿಂಗಳಲ್ಲಿ ಒಂದು ಸೇರ್ಪಡೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ತೀರ್ಮಾನ ಆಗಿದೆ. ಸರ್ ಸುಮಾರು ಒಂದು 5,000 ಜನ ಸೇರ್ಬೇಕು. ನಾವು ಈ 5,000 ಜನ ಸೇರಬೇಕು ಅನ್ನೋಂಗಿದ್ರೆ ಮೊದಲಿಗೆ ನಮ್ಮ ಜನಸೇನಾ ಮೇಲೆ ನಮಗಿರುವಂಥ ಅಭಿಮಾನ ನಾವು ತೋರಿಸ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಇಲ್ಲಿರೋರೆಲ್ಲರೂ ಸಾಧಕಗಳು ಹಾಗೂ ಉದ್ಯಮಿಗಳೇ. ಈ ಸಾಧಕರು ಸೇರಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಕಡೆಯಿಂದ ಎಷ್ಟು ಜನನ ಈ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ನಾವು ಕೆಲಸ ಮಾಡ್ತೀರಾ ಅಂತ ನಾವು ಹೇಳ್ಬೇಕಾಗತ್ತೆ. ಹಾಗೂ ಇಲ್ಲಿ ಯಾರೇ ಆಗಲಿ ಲೀಡರ್ಗಳಿಲ್ಲ. ಮೊದಲನೇದಾಗಿ ನೀವು ಮತ್ತೆ ಹೇಳ್ತಾ ಇದ್ದೀವಿ, ಇಲ್ಲಿ ಯಾರಿಗೂ ಅಧ್ಯಕ್ಷ ಸ್ಥಾನಗಳು ಕೊಟ್ಟಿಲ್ಲ, ಯಾವ ಸ್ಥಾನಗಳು ಕೊಟ್ಟಿಲ್ಲ. ಇಲ್ಲೆಲ್ಲರೂ ಕಾರ್ಯಕರ್ತರಾಗೆ ವರ್ಕ್ ಮಾಡ್ತಾ ಇದ್ದೀವಿ, ಕಾರ್ಯಕರ್ತರ ಥರನೇ ಕೆಲಸ ಮಾಡ್ತಾ ಇರ್ತೀವಿ. ನಿರಂತರವಾಗಿ ತಾವುಗಳೆಷ್ಟೋ ನಾವು ಅಷ್ಟೇ. ದಯವಿಟ್ಟು ತಾವುಗಳೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಅದೇ ರೀತಿ ಕೆಲಸ ಮಾಡಬೇಕಾಗತ್ತೆ. ನಿಮ್ಮ ಕಡೆಯಿಂದ ಹೆಚ್ಚಿನ ಜನಸಂಖ್ಯೆನ ಕರ್ಕೊಂಡ್ಬಂದು ಮುಂದಿನ ದಿನಗಳಲ್ಲಿ ಸೇರ್ಪಡೆ ಮಾಡೋದಕ್ಕೆ ಒಂದು ವಾರದೊಳಗಡೆ ಎಲ್ಲರೂ ಒಂದು ವಾರದೊಳಗಡೆ ಜನರನ್ನು ಸೇರಿಸಬೇಕಾಗುತ್ತೆ. ಇದನ್ನ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತ ಮುರಳಿ ಅವರು ಹೇಳ್ತಾರೆ. ಎಂದು ನಾವು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ಕರ್ನಾಟಕದಲ್ಲಿ ಮುಂದೊಂದು ದಿವಸ ಜನಸೇನಾ ಸರ್ಕಾರವನ್ನು ರಚನೆ ಮಾಡುತ್ತೇವೆ ಎಂದು ಪವನ್ ಕಲ್ಯಾಣ್ ಅಭಿಮಾನಿಗಳು ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ಜೈ ಜನಸೇನಾ, ಜೈ ಜನಸೇನಾ.